A very good morning to my dear viewers. Welcome to my YouTube channel. This is Professor Arogi Reddy here. Today's class I would like to explain one of the important question, 15 marks question. This is asked in financial service subject, that is types of financial service ಅಂತ ನಾವಲ್ಲಿ ಕರಿತೀವಿ. So this question is asked for so many times for 15 marks. Types of financial service, ಹಣಕಾಸಿನ ಸೇವೆಗಳಲ್ಲಿನ ಪ್ರಕಾರಗಳು ಯಾವುವು ಅಂತ ನೋಡೋದಾದರೆ there are two important types of financial service we seen normally. ಸೊ ಸಾಮಾನ್ಯವಾಗಿ ನಾವು ನೋಡೋದಾದರೆ ಎರಡು ಪ್ರಕಾರದ ಹಣಕಾಸಿನ ಸೇವೆಗಳನ್ನು ನಾವು ಕಾಣ್ತೀವಿ. ಸೊ ಎರಡು ಪ್ರಕಾರದ ಹಣಕಾಸಿನ ಸೇವೆಗಳು ಯಾವುವು ಅಂದರೆ ಒಂದು ಫೀ ಬೇಸ್ಡ್ ಫೈನಾನ್ಷಿಯಲ್ ಸರ್ವೀಸ್, ಅನದರ್ ಒನ್ ಈಸ್ ಫಂಡ್ ಬೇಸ್ಡ್ ಫೈನಾನ್ಷಿಯಲ್ ಸರ್ವೀಸ್. ನಿಧಿ ಆಧಾರಿತ ಹಣಕಾಸಿನ ಸೇವೆಗಳು ಅಥವಾ ಶುಲ್ಕ ಆಧಾರಿತ ಹಣಕಾಸಿನ ಸೇವೆಗಳು ಅಂತ ನಾವಲ್ಲಿ ಕರಿತೀವಿ. ವಾಟ್ ಆರ್ ದೋಸ್ ಟೂ ಟೈಪ್ಸ್? ಒನ್ ಈಸ್ ಅ ಫಂಡ್ ಬೇಸ್ಡ್ ಸರ್ವೀಸ್, ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ಅಸೆಟ್ ಬೇಸ್ಡ್ ಸರ್ವೀಸ್. ಅನದರ್ ಒನ್ ಈಸ್ ಕಾಲ್ಡ್ ಆಸ್ ಅ ಫೀ ಬೇಸ್ಡ್ ಸರ್ವೀಸ್, ಇಟ್ ಈಸ್ ಆಲ್ಸೋ ನೋನ್ ಆಸ್ ಅ ಅಡ್ವೈಸರಿ ಸರ್ವೀಸ್ ಅಂತ ನಾವಲ್ಲಿ ಹೇಳ್ಬೋದು. ಒಂದು ನಿಧಿ ಆಧಾರಿತ ಹಣಕಾಸಿನ ಸೇವೆ, ಇನ್ನೊಂದು ಶುಲ್ಕ ಆಧಾರಿತ ಹಣಕಾಸಿನ ಸೇವೆ ಅಂತ ನಾವಲ್ಲಿ ಕರಿತೀವಿ. Now, how much types we seen in a fund-based service? Let us discuss one by one. Points ನೋಡೋಣ. ಫಸ್ಟ್ ಒನ್ ಈಸ್ ಅ ಲೀಸ್ ಫೈನಾನ್ಸಿಂಗ್ ಅಂತ ಇದೆ, ಗೇಣಿಗಾರಿಕೆ ಅಥವಾ ಗೇಣಿ ಹಣಕಾಸು ಅಂತ ಕರಿತೀವಿ ಕನ್ನಡದಲ್ಲಿ. ಸೊ ಇದು ಮೊದಲನೇದು ಫಂಡ್ ಬೇಸ್ಡ್ ಸರ್ವಿಸ್. ಎರಡನೇದು ಹೈಯರ್ ಪರ್ಚೇಸ್ ಆ್ಯಂಡ್ ಕನ್ಸ್ಯೂಮರ್ ಕ್ರೆಡಿಟ್, ಗ್ರಾಹಕ ಪತ್ತು ಅಂತ ನಾವಲ್ಲಿ ಕರಿತೀವಿ. ಮೂರನೇದು ವೆಂಚರ್ ಕ್ಯಾಪಿಟಲ್, ಸಾಹಸಿ ಬಂಡವಾಳ. ನಾಲ್ಕನೇದು ಹೌಸಿಂಗ್ ಫೈನಾನ್ಸ್, ಗೃಹ ಸಾಲ ಅಥವಾ ಗೃಹ ಹಣಕಾಸು ಅಂತ ಕರಿತೀವಿ. ಬಿಲ್ ಡಿಸ್ಕೌಂಟಿಂಗ್, ಹುಂಡಿ ಒಟ್ಟಾಯಿಸುವಿಕೆ ಅಂತ ಕರಿತೀವಿ. ಆಮೇಲೆ ಫ್ಯಾಕ್ಟ್ರಿಂಗ್ ಅಂತಲೇ ಇದನ್ನು ಕನ್ಸಿಡರ್ ಮಾಡ್ತೀವಿ. ಆಮೇಲೆ ನೆಕ್ಸ್ಟ್ ಏನಿತ್ತು ನೋಡ್ರಿ ಇಲ್ಲಿ, ಇನ್ಶೂರೆನ್ಸ್ ಸರ್ವೀಸ್. ನೆಕ್ಸ್ಟ್ ಕೊಟ್ಟಾರೆ ಇಲ್ಲಿ ಇನ್ಶೂರೆನ್ಸ್ ಸರ್ವೀಸ್, ಫಂಡ್ ಬೇಸ್ ಒಳಗೆ ವಿಮಾ ಸೇವೆಗಳು ಅಂತ ನಾವಲ್ಲಿ ಕರಿತೀವಿ. ಆಮೇಲೆ ಎರಡನೇದು ಸೆಕ್ಯೂರಿಟೈಸೇಷನ್ ಆಫ್ ಡೆಟ್, ಸಾಲಕ್ಕೆ ಸಂಬಂಧಪಟ್ಟಂತಹ ಸೇವೆಗಳು. ಆಮೇಲೆ ಫೀ ಬೇಸ್ಡ್ ಸರ್ವೀಸ್ ಒಳಗೆ ಯಾವ ಬರ್ತಾವೆ ಅಂದರೆ, ಒಂದನೇದು ಶುಲ್ಕ ಆಧಾರಿತ ಸೇವೆಗಳೊಳಗೆ ಒಂದನೇದು ಇಶ್ಯೂ ಮ್ಯಾನೇಜ್ಮೆಂಟ್, ನೀಡಿಕೆಯ ನಿರ್ವಹಣೆ ಅಂತ ನಾವಲ್ಲಿ ಕರಿತೀವಿ. ಎರಡನೇದು ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್, ಪೋರ್ಟ್ಫೋಲಿಯೋ ನಿರ್ವಹಣೆ ಅಂತ ನಾವಲ್ಲಿ ಕರಿತೀವಿ. ಲೋನ್ ಸಿಂಡಿಕೇಶನ್, ಸಾಲಗಳ ಕೂಟ ಅಂತ ನಾವಲ್ಲಿ ಕರಿತೀವಿ. ಕ್ಯಾಪಿಟಲ್ ರೀಸ್ಟ್ರಕ್ಚರಿಂಗ್, ಬಂಡವಾಳ ಪುನರ್ರಚನೆ ಅಂತ ನಾವಲ್ಲಿ ಕರಿತೀವಿ. ಸ್ಟಾಕ್ ಬ್ರೋಕಿಂಗ್, ದಾಸ್ತಾನು ವ್ಯವಹಾರ, ಸ್ಟಾಕ್ ಬ್ರೋಕಿಂಗ್. ಆಮೇಲೆ ಕ್ರೆಡಿಟ್ ರೇಟಿಂಗ್, ಪತ್ತಿನ ದರ್ಜೆ. ಸೊ ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಫೈನಾನ್ಷಿಯಲ್ ಸರ್ವಿಸ್. ಈಗ ನಾವು ಯಾವ್ಯಾವ ಅನ್ನೋದು ಹೇಳಿ ಮೆನ್ಷನ್ ಮಾಡಿದ್ದೀನಿ. ಈಗ ಒಂದೊಂದೇ ಡಿಸ್ಕಸ್ ಮಾಡ್ಕೊತ ಹೋಗೋಣ. ಭಾಳ ಇಂಪಾರ್ಟೆಂಟ್ ಕ್ವಶನ್ ಇದೆ ಇದು. ಫಸ್ಟ್ ಫಂಡ್ ಬೇಸ್ಡ್ ಸರ್ವಿಸ್ ಒಳಗೆ ನೋಡೋಣ. ನಿಧಿ ಆಧಾರಿತ ಹಣಕಾಸಿನ ಸೇವೆಗಳು. ಫಸ್ಟ್ ಒನ್ ಈಸ್ ಕಾಲ್ಡ್ ಆಸ್ ಅ ಲೀಸ್ ಫೈನಾನ್ಸಿಂಗ್ ಅಂತ ನಾವಲ್ಲಿ ಕರಿತೀವಿ, ಗೇಣಿ ಹಣಕಾಸು. ನಾವು ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ ದ್ಯಾಟ್ ಲೀಸ್ ಈಸ್ ಅ ಲೀಗಲ್ ಕಾಂಟ್ರಾಕ್ಟ್. ಗೇಣಿ ಅನ್ನೋದು ಒಂದು ಕಾನೂನುಬದ್ಧವಾದ ಒಪ್ಪಂದವಾಗಿದೆ. ಆ್ಯಂಡ್ ವಿಚ್ ಈಸ್ ಎನ್ಫೋರ್ಸೇಬಲ್ ಬೈ ಆಲ್ ದ ಪಾರ್ಟೀಸ್ ಅಂಡರ್ ದ ಕಾಂಟ್ರಾಕ್ಟ್. ಅಂದರೆ ಎಲ್ಲ ವ್ಯಕ್ತಿಗಳು ಇಲ್ಲಿ ಒಪ್ಪಂದದ ಅನ್ವಯ ಬರ್ತಾರೆ. ಇನ್ ಸಿಂಪಲ್ ಲ್ಯಾಂಗ್ವೇಜ್ ಹೋಗ್ಬೇಕಂದ್ರೆ, ಲೀಸ್ ಈಸ್ ಅ ಕಾಂಟ್ರಾಕ್ಟ್ ಟೇಕ್ಸ್ ಪ್ಲೇಸ್ ಬಿಟ್ವೀನ್ lessor and lessee for an agreed period of time to license the asset and on a rental basis ಅಂತ ನಾವಲ್ಲಿ ಕರಿತೀವಿ. ಇನ್ನೊಂದು ಸಲ ಆಯ್ತು ನೋಡಿರಿ, ಲೀಸ್ ಈಸ್ ಅ ಕಾಂಟ್ರಾಕ್ಟ್ ಟೇಕ್ಸ್ ಪ್ಲೇಸ್ ಬಿಟ್ವೀನ್ ಲೆಸ್ಸರ್ ಆ್ಯಂಡ್ ಲೆಸ್ಸಿ ಫಾರ್ ಅ ಅಗ್ರೀಡ್ ಪೀರಿಯಡ್ ಆಫ್ ಟೈಮ್ ಆನ್ ರೆಂಟಲ್ ಬೇಸಿಸ್ ಈಸ್ ಕಾಲ್ಡ್ ಆಸ್ ಅ ಲೀಸ್. ಗೇಣಿ ಹಣಕಾಸು ಅಂದರೆ ಇಬ್ಬರು ವ್ಯಕ್ತಿಗಳ ನಡುವಿನ ಒಪ್ಪಂದ. ಯಾರು ಇಬ್ಬರು ವ್ಯಕ್ತಿಗಳಂದ್ರೆ, ಒಬ್ಬವ ಬಾಡಿಗೆದಾರ, ಇನ್ನೊಬ್ಬವ ಮಾಲೀಕ. ಸೊ ಮಾಲೀಕ ಮತ್ತು ಬಾಡಿಗೆದಾರನ ನಡುವಿನ ಒಪ್ಪಂದವಾಗಿದ್ದು, ನಿಗದಿತ ಅವಧಿಯವರೆಗೂ ಆಸ್ತಿಯನ್ನು ಮಾಲೀಕನು ಬಾಡಿಗೆದಾರನಿಗೆ ವರ್ಗಾಯಿಸುತ್ತಾನೆ. ಸೊ ಬಾಡಿಗೆದಾರನಿಂದ ಅವನು ಬಾಡಿಗೆಯನ್ನು ಪಡೆಯುತ್ತಾನೆ, ನಿಗದಿತ ಬಾಡಿಗೆಯನ್ನು ಪಡೆಯುತ್ತಾನೆ. ಓನರ್ಶಿಪ್ ಈಸ್ ನಾಟ್ ಟ್ರಾನ್ಸ್ಫರ್ಡ್ ಹಿಯರ್, ಓನ್ಲಿ ದ ಅಸೆಟ್ ಈಸ್ ಟ್ರಾನ್ಸ್ಫರ್ಡ್ ಫಾರ್ ಯೂಸೇಜ್. ಇಲ್ಲಿ ಆಸ್ತಿಯನ್ನು ಅವರು ವರ್ಗಾವಣೆ ಮಾಡಿರಂಗಿಲ್ಲ, ಕೇವಲ ಅದನ್ನು ಉಪಯೋಗಿಸಲಿಕ್ಕೆ ಅಧಿಕಾರವನ್ನು ಕೊಟ್ಟಿರ್ತಾರೆ. ಅದಕ್ಕೆ ನಾವು ಲೀಸಿಂಗ್ ಅಂತ ನಾವಲ್ಲಿ ಕರಿತೀವಿ. ಆಮೇಲೆ ಎರಡನೇದು ನೋಡಿರಿ, ಹೈಯರ್ ಪರ್ಚೇಸ್ ಆ್ಯಂಡ್ ಕನ್ಸ್ಯೂಮರ್ ಕ್ರೆಡಿಟ್. ಇಟ್ ಈಸ್ ಅ ಅಗ್ರಿಮೆಂಟ್ ಅಂಡರ್ ವಿಚ್ ದ ಗೂಡ್ಸ್ ಆರ್ ಲೆಟ್ ಆನ್ ಹೈಯರ್, ಅಂಡರ್ ವಿಚ್ ದ ಹೈರರ್ ಹ್ಯಾಸ್ ಅನ್ ಆಪ್ಷನ್ ಟು ಪರ್ಚೇಸ್ ದಮ್ ಇನ್ ಅಕಾರ್ಡೆನ್ಸ್ ವಿತ್ ಟರ್ಮ್ಸ್ ಆಫ್ agreement.
For that they used to give the amount. Okay, hire purchase ಅಂದ್ರೆ ಏನ್ರಿ, until the payment of a last installment the ownership of asset is not transferred. ಸೊ ಇಲ್ಲಿ ನೋಡಿ ಹೈಯರ್ ಪರ್ಚೇಸ್ ಅಂದ್ರೆ ಅಸೆಟ್ ಕೊಟ್ಟಿರ್ತಾರೆ ಲಿಮಿಟೆಡ್ ಅವಧಿಯವರೆಗೂ. ಅಂದರೆ ಇಲ್ಲಿ ಆಪ್ಷನ್ ಇರ್ತೈತಿ. ಏನು ಆಪ್ಷನ್ ಇರ್ತೈತಿ ಅಂದ್ರೆ ಯು ಆರ್ ಏಬಲ್ ಟು ಬೈ ದ್ಯಾಟ್ ಅಸೆಟ್, ನೀವು ಆ ಅಸೆಟನ್ನು ಕೊಂಡುಕೊಳ್ಳಬಹುದು, ಆ ಆಯ್ಕೆ ನಿಮ್ಮ ಹತ್ರ ಇರುತ್ತೆ. ಅದಕ್ಕೆ ಹೈಯರ್ ಪರ್ಚೇಸ್ ಅಂತ ಕರಿತೀವಿ. ಆದರೆ ಅದನ್ನ ಕೊಂಡ್ಕೋಬೇಕಾದ್ರೆ ಅಂತಿಮ ಹಣವನ್ನು ನೀವು ಕೊಡುವವರೆಗೂ, ಅಂದರೆ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಕೊಡುವವರೆಗೂ ಆಸ್ತಿಯ ಮಾಲೀಕತ್ವ ನಿಮ್ಮ ಹತ್ರ ಬರೋಂಗಿಲ್ಲ. ದ ಓನರ್ಶಿಪ್ ಈಸ್ ನಾಟ್ ವಿತ್ ಯು. ಅಲ್ಲಿ ತನಕ ನೀವೇನು ಕೊಡ್ತೀರಿ ಅದು ರೆಂಟ್ ಆಗುತ್ತೆ. ಅದಕ್ಕೆ ನಾವು ಹೈಯರ್ ಪರ್ಚೇಸ್ ಅಂತ ಕರಿತೀವಿ. ಆಮೇಲೆ ಕನ್ಸ್ಯೂಮರ್ ಕ್ರೆಡಿಟ್ ಅಂದರೆ ಏನು ಅಂತ ನೋಡೋಣ. ಕನ್ಸ್ಯೂಮರ್ ಕ್ರೆಡಿಟ್, ಇಟ್ ಈಸ್ ಅ ಕ್ರೆಡಿಟ್ ಫೆಸಿಲಿಟಿ ಗಿವನ್ ಟು ದ ಕಸ್ಟಮರ್ ಫಾರ್ ನಾರ್ಮಲ್ ಡ್ಯೂರೇಬಲ್ ಕಮೋಡಿಟೀಸ್. ಅಂದರೆ ಏನು ಹೇಳ್ತಾರೆ ಅವರು ಕನ್ಸ್ಯೂಮರ್ ಕ್ರೆಡಿಟ್ ಅಂದರೆ, ಇಫ್ ಯು ವಾಂಟ್ ಟು ಬೈ ದ ನಾರ್ಮಲ್ ಡ್ಯೂರೇಬಲ್ ಕಮೋಡಿಟಿ the credit facility is given by the financial institution. For example, if you want to take the refrigerator, if you want to take the mobile phones, if you want to take the laptops, like that, so the finance facility is given. So that is called as a consumer credit. Usually consumer credit is a less money. Okay, ಗ್ರಾಹಕ ಸಾಲ ಅಂತ ಕರಿತೀವಿ. ಗ್ರಾಹಕ ಸಾಲ ಅಂದರೆ ಸಣ್ಣ ಪ್ರಮಾಣದ ವಸ್ತುಗಳನ್ನು ಅಥವಾ ಗೃಹೋಪಯೋಗಿ ವಸ್ತುಗಳನ್ನು ಕೊಂಡುಕೊಳ್ಳಲು ಗ್ರಾಹಕನಿಗೆ ಹಣಕಾಸಿನ ಸಂಸ್ಥೆಯು ನೀಡುವ ಸಾಲ ಅಂತ ನಾವಲ್ಲಿ ಕರಿತೀವಿ. ಗೃಹೋಪಯೋಗಿ ವಸ್ತುಗಳು ಅಂದರೆ ಯಾವುವು? ಸಾಮಾನ್ಯವಾಗಿ ನಾವು ಮೊಬೈಲನ್ನು ತೊಗೋದಾಗಿರ್ಬೋದು, ರೆಫ್ರಿಜರೇಟರ್ನ ತೊಗೋದಾಗಿರ್ಬೋದು, ಅನದರ್ ಮಷಿನರಿನ, ವಾಷಿಂಗ್ ಮಷಿನನ್ನು ತೊಗೋದಾಗಿರ್ಬೋದು. ಸೊ ಇವೆಲ್ಲ ಕನ್ಸ್ಯೂಮರ್ ಕ್ರೆಡಿಟ್ ಒಳಗೆ ಬರ್ತಾವೆ, ಗ್ರಾಹಕರಿಗೆ ಕೊಡ್ತಕ್ಕಂಥ ಸಾಲ. ಇಲ್ಲಿ ಸಾಲದ ಪ್ರಮಾಣ ಕಡಿಮೆ ಆಗಿರುತ್ತೆ. ಆಮೇಲೆ ವೆಂಚರ್ ಕ್ಯಾಪಿಟಲ್, ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ವೆಂಚರ್ ಕ್ಯಾಪಿಟಲ್ ಮೀನ್ಸ್ ಇಟ್ ಈಸ್ ಅ ರಿಸ್ಕ್ ಕ್ಯಾಪಿಟಲ್. The name itself indicates that it is a risk capital and it is a primary investment to the new shares. Always the investment in a new share is called as a venture capital ಅಂತ ನಾವಲ್ಲಿ ಹೇಳ್ತೀವಿ. ಸೊ ಹೊಸ ಉದ್ದಿಮೆಯಲ್ಲಿ ಅಥವಾ ಹೊಸ ಕಂಪ್ನಿ ಷೇರುಗಳಲ್ಲಿ ನಾವು ಹೂಡಿಕೆ ಮಾಡಿದಾಗ ಅದಕ್ಕೆ ನಾವೇನಂತ ಕರಿತೀವಿ? ಸಾಹಸಿ ಬಂಡವಾಳ ಅಂತ ಕರಿತೀವಿ. ಸಿಂಪಲ್ ಲ್ಯಾಂಗ್ವೇಜ್ ನೆನ್ಪಿಟ್ಕೊರಿ. ವೆಂಚರ್ ಕ್ಯಾಪಿಟಲ್ ಮೀನ್ಸ್ ಇನ್ವೆಸ್ಟ್ಮೆಂಟ್ ಇನ್ ಅ ರಿಸ್ಕ್ ಕ್ಯಾಪಿಟಲ್, or you can say investment in a new project. So that is called as a venture capital. ಸಾಹಸಿ ಬಂಡವಾಳ ಎಂದರೆ ಹೊಸ ಉದ್ದಿಮೆಯಲ್ಲಿ ಅಥವಾ ಅಪಾಯವನ್ನು ಒದಗಿಸತಕ್ಕಂಥ ಉದ್ದಿಮೆಯಲ್ಲಿ ಹೂಡಿಕೆ ಮಾಡಿದರೆ ಅದಕ್ಕೆ ನಾವು ಏನಂತ ಕರಿತೀವಿ? ಸಾಹಸಿ ಬಂಡವಾಳ ಅಂತ ಕರಿತೀವಿ. ಆಮೇಲೆ ನಾಲ್ಕನೇದು ಹೌಸಿಂಗ್ ಫೈನಾನ್ಸ್. ಹೌಸಿಂಗ್ ಫೈನಾನ್ಸ್ ಅಂದರೆ ಇಟ್ ಈಸ್ ಅ ಫೈನಾನ್ಷಿಯಲ್ ಫೆಸಿಲಿಟಿ ಗಿವನ್ ಟು ಪರ್ಚೇಸ್ ಅ ಹೌಸ್. So usually there is a many housing finance companies are there, like HDFC, SIDBI, IDBI. There are so many banks which is give the loan for construction of a house ಅಂತ ನಾವಲ್ಲಿ ಕರಿತೀವಿ. ಸೊ ನಾವು ಮನೆಯನ್ನು ಕಟ್ಟಬೇಕಾದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಹಣಕಾಸಿನ ಸೌಲಭ್ಯವನ್ನು ಅಥವಾ ಸಾಲವನ್ನು ಸಾಕಷ್ಟು ಹಣಕಾಸಿನ ಸಂಸ್ಥೆಗಳು ಕೊಡ್ತವೆ. ಅದು ಕೂಡ ಫಂಡ್ ಬೇಸ್ಡ್ ಸರ್ವಿಸ್ ಆಗುತ್ತೆ ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ಬಿಲ್ ಡಿಸ್ಕೌಂಟಿಂಗ್, it is an attractive fund based on the financial service provided by the finance company. So bill discounting, it is a service given by the finance company to the needy person. ಅಂದರೆ ಯಾರಿಗೆ ಅವಶ್ಯಕತೆ ಇದೆ ಅಂತಹ ವ್ಯಕ್ತಿಗಳಿಗೆ ಹಣಕಾಸಿನ ಸೇವೆಯನ್ನು ಒದಗಿಸ್ತಾರೆ. ಅದಕ್ಕೆ ನಾವೇನಂತ ಕರಿತೀವಿ? ಹುಂಡಿ ವಟಾಯಿಸುವಿಕೆ ಅಂತ ಕರಿತೀವಿ. ಅಂದರೆ ನೆನಪಿಟ್ಕೋರಿ, ಇಮಿಡಿಯೇಟ್ ಕ್ಯಾಶ್ ಫೆಸಿಲಿಟಿ ಇಸ್ ದೇರ್ ಇನ್ ಅ ಬಿಲ್ ಡಿಸ್ಕೌಂಟಿಂಗ್. ಇಮಿಡಿಯೇಟ್ ಕ್ಯಾಶ್ ಫೆಸಿಲಿಟಿ ಅಂದರೆ if you want to need a 1000 rupees, if you go with a discounting house you will get 900 rupees immediate, so they will deduct the 100 rupees. So that is called as the bill discounting. ಅಂದರೆ ತ್ವರಿತವಾಗಿ ನಿಮಗೆ ಸಾಲ ಸಿಗುತ್ತೆ, ಇಮಿಡಿಯೇಟ್ ಆಗಿ ಹಣ ಸಿಗುತ್ತೆ. ಅದಕ್ಕೆ ನಾವು ಏನಂತ ಕರಿತೀವಿ? ಬಿಲ್ ಡಿಸ್ಕೌಂಟಿಂಗ್ ಅಂತ ನಾವಲ್ಲಿ ಕರಿತೀವಿ. ಆಮೇಲೆ ನೆಕ್ಸ್ಟ್ ಒನ್ ಫ್ಯಾಕ್ಟ್ರಿಂಗ್. ಆ್ಯಸ್ ಐ ಆಲ್ರೆಡಿ ಅಂಡರ್ಸ್ಟ್ಯಾಂಡ್ ಇನ್ ಡಿಟೇಲ್ ಈ ಚಾಪ್ಟರ್ ಬಗ್ಗೆ ಹೇಳಿದ್ವಿ. ಫ್ಯಾಕ್ಟ್ರಿಂಗ್, ಇಟ್ ಈಸ್ ಅ ಅರೇಂಜ್ಮೆಂಟ್ ಬಿಟ್ವೀನ್ clients and factor. So it is a one type of financial service. Here the maintenance of account is done by the factor, as well as collection of debt and protection against the risk. These are all activity made. In simple language, factoring, it is an arrangement between client and factor. Now which kind of arrangement? It is a financial arrangement to maintain the books of account and to protect against the risk and to collect the ಕ್ರೆಡಿಟ್ ಡೆಟ್ ಅಮೌಂಟ್. ಓಕೆ, ಅಂದರೆ ಏನಂತ ಹೇಳ್ತಾರೆ ಇಲ್ಲಿ? ಕಕ್ಷಿದಾರ ಮತ್ತು ಫ್ಯಾಕ್ಟರ್ನ ನಡುವೆ ನಡೆಯತಕ್ಕಂಥ ಒಂದು ಒಪ್ಪಂದವಾಗಿದ್ದು, ಇಲ್ಲಿ ಫ್ಯಾಕ್ಟರನು ಕಕ್ಷಿದಾರನ ಲೆಕ್ಕ ಪುಸ್ತಕಗಳನ್ನು ನಿರ್ವಹಿಸ್ತಾನೆ,
ಕಕ್ಷಿದಾರನ ಉದ್ರಿಯನ್ನು ವಸೂಲಿ ಮಾಡುತ್ತಾನೆ ಹಾಗೂ ಕಕ್ಷಿದಾರನಿಗೆ ಅಪಾಯವನ್ನು ತಗ್ಗಿಸುತ್ತಾನೆ ಹಾಗೂ ಕಕ್ಷಿದಾರನಿಂದ ಅವನಿಗೆ ಬರಬೇಕಾದಂಥ ಕಮಿಷನನ್ನು ಅವ ಪಡಿತಾನೆ. ಸೊ ಈ ಆ್ಯಕ್ಟಿವಿಟಿಗೆ ನಾವು ಏನಂತ ಕರಿತೀವಿ, ಫ್ಯಾಕ್ಟ್ರಿಂಗ್ ಅಂತ ನಾವಲ್ಲಿ ಕರಿತೀವಿ. ಆಮೇಲೆ ಇನ್ಶೂರೆನ್ಸ್ ಸರ್ವಿಸ್, ವಿಮಾ ಸೇವೆ ಅಂತ ಕರಿತೀವಿ. ಇನ್ಶೂರೆನ್ಸ್ ಈಸ್ ಇನ್ ದ ಫಾರ್ಮ್ ಆಫ್ ರಿಸ್ಕ್ ಮ್ಯಾನೇಜ್ಮೆಂಟ್ ಸರ್ವಿಸ್. ಹಿಯರ್ ದ ಫ್ಯೂಚರ್ ಲಾಸ್ ಕ್ಯಾನ್ ಬಿ ಮಿನಿಮೈಸ್ಡ್ ಬೈ ಯುವರ್ ಇನ್ಶೂರೆನ್ಸ್ ಸ್ಕೀಮ್. ದೇರ್ ಆರ್ so many insurance plans are there. For a human being, LIC is there. LIC is given insurance to human being. ಆಮೇಲೆ GIC is ಇನ್ಶೂರೆನ್ಸ್ ಗಿವನ್ ಟು ನಾನ್ ಹ್ಯೂಮನ್ ಬೀಯಿಂಗ್. ಮನುಷ್ಯರಿಗೆ ವಿಮಾ ಸೌಲಭ್ಯವನ್ನು LIC ದವ್ರು ಕೊಡ್ತಾರೆ. ಮನುಷ್ಯರನ್ನ ಬಿಟ್ಟು ವಸ್ತುಗಳಿಗೆ, ಬಿಲ್ಡಿಂಗ್ಗಳಿಗೆ ವಿಮಾ ಸೇವೆಯನ್ನು ಯಾರು ಕೊಡ್ತಾರೆ ಅಂದರೆ GIC ದವ್ರು ಕೊಡ್ತಾರೆ. ಇನ್ಶೂರೆನ್ಸ್ ಇಟ್ ಈಸ್ ನಥಿಂಗ್ ಬಟ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ದ ಫ್ಯೂಚರ್ ಲಾಸ್ ಆರ್ ರಿಸ್ಕ್. ಇಷ್ಟು ನೆನಪಿಟ್ಕೊಂಡ್ರೆ ಸಾಕು. ಭವಿಷ್ಯದ ಹಾನಿಯನ್ನು ತಪ್ಪಿಸುವ ಸಲುವಾಗಿ ಇರತಕ್ಕಂಥ ಸೇವೆಯನ್ನು ನಾವು ವಿಮಾ ಸೇವೆ ಅಂತ ಕರಿತೀವಿ. ಪ್ರೊಟೆಕ್ಷನ್ ಅಗೇನ್ಸ್ಟ್ ಫ್ಯೂಚರ್ ರಿಸ್ಕ್ ಈಸ್ ಕಾಲ್ಡ್ ಆಸ್ ಅ ಇನ್ಶೂರೆನ್ಸ್. ನೋಡಿ ಏನು ಅಂತ ಹೇಳ್ತಾರೆ ಅವರು. ಇನ್ಶೂರೆನ್ಸ್ ಅಂದರೆ ಭವಿಷ್ಯದ ನಷ್ಟವನ್ನು ತಪ್ಪಿಸುವ ಸಲುವಾಗಿ ಇರತಕ್ಕಂಥ ಸೇವೆಗೆ ನಾವು ವಿಮಾ ಸೇವೆ ಅಂತ ನಾವಲ್ಲಿ ಕರಿತೀವಿ. ಆಮೇಲೆ 8th ಒನ್ ಈಸ್ ಕಾಲ್ಡ್ ಆಸ್ ಅ ಸೆಕ್ಯೂರಿಟೈಸೇಷನ್ ಆಫ್ ಅ ಡೆಟ್. ಅಂದರೆ ಸಾಲಕ್ಕೆ ಇರತಕ್ಕಂತಹ ಭದ್ರತೆ. Securitization is a financing technique originated in United States during the 1970s. Here, when the government agency mortgage the asset, based on mortgage of an asset, the amount is given to the financier or needy person. ಅಂದರೆ ಯಾವ ವ್ಯಕ್ತಿಗಳಿಗೆ ಅವಶ್ಯಕತೆ ಇರುತ್ತಾ ಆ ವ್ಯಕ್ತಿಗೆ ಹಣಕಾಸಿನ ಸೌಲಭ್ಯವನ್ನು ಅಥವಾ ಸಾಲವನ್ನು ಕೊಡ್ತಾರೆ. ಸೊ ಆ ಹಣಕಾಸಿನ ಸೌಲಭ್ಯ ಅಥವಾ ಸಾಲವನ್ನು ಕೊಡಬೇಕಾದ್ರೆ ಅವ್ರ ಹತ್ರ ಭದ್ರತೆಯನ್ನು ಪಡೀತಾರೆ. ಆ ಭದ್ರತೆಗೆ ನಾವೇನಂತ ಕರಿತೀವಿ, ಸೆಕ್ಯೂರಿಟೈಸೇಷನ್ ಅಂತ ಕರಿತೀವಿ. ಅಂದರೆ ಇನ್ ಸಿಂಪಲ್ ಥಿಂಗ್, ಇಫ್ ಯು ವಾಂಟ್ ಗೆಟ್ ದ ಮನಿ ಯು ಹ್ಯಾವ್ ಟು ಮಾರ್ಟ್ಗೇಜ್ ದ ಅಸೆಟ್, ಮಾರ್ಟ್ಗೇಜ್ ದ ಲೋನ್. ಸೊ ಅಸೆಟನ್ನು ನೀವು ಮಾರ್ಟ್ಗೇಜ್ ಮಾಡಿ ಅದ್ರ ಮುಖಾಂತರ ನೀವೇನು ಮಾಡ್ಬೋದು, ನಿಮಗೆ ಬೇಕಾಗಿರ್ತಕ್ಕಂಥ ಹಣವನ್ನು ತೊಗೋಬೋದು. ಆಮೇಲೆ 9th ಒನ್ ಈಸ್ ಕಾಲ್ಡ್ ಆಸ್ ಅ ಇಶ್ಯೂ ಮ್ಯಾನೇಜ್ಮೆಂಟ್. ಇಶ್ಯೂ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. Issue management. Here the management of issue of rising through various types of instrument. ಅಂದರೆ ಇಲ್ಲಿ ಹಣಕಾಸಿನ ಸಂಸ್ಥೆಗಳು ಸಾಕಷ್ಟು ಪ್ರಮಾಣದಲ್ಲಿ ಸೇವೆಯನ್ನು ಒದಗಿಸ್ತಾರೆ. ಅಂದರೆ ದೇ ಆರ್ ಸಪೋಸ್ ಟು ಇಶ್ಯೂ ಮನಿ ಟು ದ ನೀಡಿ ಪರ್ಸನ್ಸ್. ಯಾರಿಗೆ ಅವಶ್ಯಕತೆ ಇದೆ ಸೊ ಆ ಅವಶ್ಯಕ ವ್ಯಕ್ತಿಗಳಿಗೆ ಅವರು ಸೇವೆಯನ್ನು ಒದಗಿಸ್ತಾರೆ. ಅದಕ್ಕೆ ನಾವೇನಂತ ಕರಿತೀವಿ, ಇಶ್ಯೂ ಮ್ಯಾನೇಜ್ಮೆಂಟ್, ನೀಡಿಕೆಯ ನಿರ್ವಹಣೆ ಅಂತ ನಾವಲ್ಲಿ ಕರಿತೀವಿ. ಸೊ ಆಮೇಲೆ 10th ಒನ್ ಈಸ್ ಕಾಲ್ಡ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್. ವಾಟ್ ಈಸ್ ಅ ಪೋರ್ಟ್ಫೋಲಿಯೋ? ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇನ್ ಬ್ರೀಫ್. ದ ಗ್ರೂಪ್ ಆಫ್ ಅಸೆಟ್ ಈಸ್ ಕಾಲ್ಡ್ ಆಸ್ ಅ ಪೋರ್ಟ್ಫೋಲಿಯೋ. ಆಸ್ ಅ ಇನ್ವೆಸ್ಟರ್ you are supposed to invest in a many security like a shares, debentures, bonds. Here who is supposed to guide you? Who is supposed to guide you for a portfolio? The person who is involved in that field. You are supposed to give him fee. Based on fee he will guide you ಅಂತ. ಅಂದರೆ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅಂದರೆ ಏನು ನೆನಪಿಟ್ಕೋಬೇಕಂದ್ರೆ, ಗ್ರೂಪ್ ಆಫ್ ಅಸೆಟ್ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ನಾವು ಏನಂತ ಕರಿತೀವಿ, ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಗ್ರೂಪ್ ಆಫ್ ಅಸೆಟ್ ಅಂದರೆ ಯಾವ್ದು ಇರ್ಬೋದು ರೀ? ಶೇರ್ಸ್ ಇರ್ಬೋದು, ಡಿವೆಂಚರ್ಸ್ ಇರ್ಬೋದು, ಬಾಂಡ್ಸ್ ಇರ್ಬೋದು. ಸೊ ಇವೆಲ್ಲ ಥರವಾಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದಿರಿ ಅಂದ್ರೆ ಅದಕ್ಕೆ ನಾವು ಏನಂತ ಕರಿತೀವಿ, ಪೋರ್ಟ್ಫೋಲಿಯೋ ಅಂತ ಕರಿತೀವಿ. ಈ ಪೋರ್ಟ್ಫೋಲಿಯೋ ಒಳಗೆ ಯಾವ್ದು ಬೆಸ್ಟ್ ಐತಿ ಅಂತ ನಿಮಗೆ ಹೆಂಗೆ ಗೊತ್ತಾಗಬೇಕು. ಸೊ ಹಂಗಾಗಿ ನೀವು ಯಾವುದು ಬೆಸ್ಟ್ ಐತಿ ಅಂತ ಹೇಳ್ಕೊಡ್ತಕ್ಕಂಥ ವ್ಯಕ್ತಿಗಳ ಹತ್ರ ಸಲಹೆ ತೊಗೋತೀರಿ. ಸೊ ಆ ಸಲಹೆ ತೊಗೋತೀರಿ ಅಂದ್ರೆ ಅವ್ರಿಗೆ ಏನು ಕೊಡಬೇಕಾಗತ್ತೆ, ನೀವು ಕಮಿಷನ್ನ ಕೊಡಬೇಕು, ಫೀ ಕೊಡಬೇಕಾಗತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಅ ಫೀ ಬೇಸ್ ಸರ್ವೀಸ್. ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಈಸ್ ಅ ಫೀ ಬೇಸ್ ಸರ್ವೀಸ್. ಆಮೇಲೆ ಅವರು ನಿಮಗೆ ಸೇವೆ ಕೊಡಬೇಕಂದ್ರೆ ದೇ ಆರ್ ಸಪೋಸ್ ಟು ಫಾಲೋ ದ ಗೈಡ್ಲೈನ್ಸ್ ಆಫ್ ಸೆಬಿ. ಸೊ ಸೆಬಿ ಅವ್ರು ಹೇಳ್ದಂಗೆ ಅವ್ರು ಕೇಳಬೇಕಾಗತ್ತೆ, ಸೆಬಿ ರೂಲ್ಸನ್ನು ಅವರು ಫಾಲೋ ಮಾಡಬೇಕಾಗತ್ತೆ. ಆಮೇಲೆ ಕಾರ್ಪೊರೇಟ್ ರೀಸ್ಟ್ರಕ್ಚರಿಂಗ್ ಈಸ್ ಅನದರ್ ಇಂಪಾರ್ಟೆಂಟ್ fee-based service. The company has to modify their structure, like a financial structure is modified, like a divestiture is modified, like a internal reconstruction takes place, external reconstruction. ಈ ರೀತಿ ಫರ್ಮ್ನವ್ರು ಏನು ಮಾಡ್ತಾರೆ, ತಮಗೆ ಹೆಂಗೆ ಬೇಕು ಹಂಗೆ ಕಂಪ್ನಿಯನ್ನು ಬದಲಾವಣೆ ಮಾಡ್ತಾರೆ. ಅದರ ರಚನೆಯನ್ನು ಏನು ಮಾಡ್ತಾರೆ, ತಿದ್ದುಪಡಿ ಮಾಡ್ತಾರೆ. ಯಾಕೆ ಅವರು ರೀಸ್ಟ್ರಕ್ಚರ್ ಮಾಡ್ತಾರೆ ಅಂದರೆ ಕಂಪ್ನಿನ, ಇಟ್ ಮೇ ಬಿ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಆರ್ ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್, ಬಿಕಾಸ್ ಫಾರ್ ದ ಬೆನಿಫಿಟ್ ಆಫ್ ಅ ಕಂಪ್ನಿ. ಸೊ ಕಂಪ್ನಿಗೆ ಅದರಿಂದ ಉಪಯೋಗ ಆಗಲಿ ಅನ್ನೋದು ದೃಷ್ಟಿಕೋನದಿಂದ ಅವ್ರು ಏನು ಮಾಡ್ತಾರೆ, ಕಂಪ್ನಿಯನ್ನು ಪುನರ್ರಚನೆ ಮಾಡ್ತಾರೆ. ಸೊ ಕಂಪ್ನಿ ಪುನರ್ರಚನೆ ಮಾಡುವಾಗ ಅದು ಬಂಡವಾಳ ಪುನರ್ರಚನೆ ಆಗಿರ್ಬೋದು,
ಕ್ಯಾಪಿಟಲ್ ರಿಸ್ಟ್ರಕ್ಚರಿಂಗ್ ಆಗಿರ್ಬೋದು, ಎಂಪ್ಲಾಯಿ ರಿಸ್ಟ್ರಕ್ಚರಿಂಗ್, ಆಮೇಲೆ ಮಷಿನರಿ ರಿಸ್ಟ್ರಕ್ಚರಿಂಗ್, ಲೈಕ್ ಎನಿಥಿಂಗ್. ಸೊ ಪ್ರತಿಯೊಂದನ್ನು ಅವ್ರು ಏನು ಮಾಡ್ತಾರೆ, ಮರು ಸ್ಥಾಪನೆ ಮಾಡ್ತಾರೆ, ಬದಲಾವಣೆ ಮಾಡ್ತಾರೆ ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ಲೋನ್ ಸಿಂಡಿಕೇಶನ್, ನೆಕ್ಸ್ಟ್ ಒನ್ ಈಸ್ ಕಾಲ್ಡ್ ಆಸ್ ಅ ಲೋನ್ ಸಿಂಡಿಕೇಶನ್, ಸಾಲಗಳ ಕೂಟ ಅಂತ ನಾವಲ್ಲಿ ಕರಿತೀವಿ. ಲೋನ್ ಸಿಂಡಿಕೇಶನ್, ಇಟ್ ಈಸ್ ಅ specialized service in the project. In simple language, assembling the required money from a various financial institution is called as a loan syndication. So if you need more money, that more money is not given by a single financier. For that reason, you have to collect the money from various financial institution. So that is called as a loan syndication. Simple language ಹೇಳ್ಬೇಕಂದ್ರೆ, ನಿಮಗೆ ಬೇಕಾಗಿರತಕ್ಕಂತಹ ಸಾಲವನ್ನು ನೀವು ವಿವಿಧ ಹಣಕಾಸಿನ ಸಂಸ್ಥೆಗಳ ಮುಖಾಂತರ ತೆಗೆದುಕೊಂಡು ಬಂದರೆ ಅದಕ್ಕೆ ನಾವೇನಂತ ಕರಿತೀವಿ, ಸಾಲಗಳ ಕೂಟ ಅಂತ ಕರಿತೀವಿ. ಸೊ ನಿಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಹಣವನ್ನು ಅವರು ಒಬ್ಬರೇ ಕೊಡೋಂಗಿಲ್ಲ. ಸೊ ಒಬ್ಬರೇ ಕೊಡೋಂಗಿಲ್ಲ ಅಂದರೆ ನೀವು ವ್ಯವಹಾರ ನಡೆಸಬೇಕಾಗಿರುತ್ತೆ. ಸೊ ನೀವು ವ್ಯವಹಾರ ನಡೆಸಬೇಕಾದ್ರೆ ನಿಮಗೆ ಬೇಕಾಗಿರ್ತಕ್ಕಂಥ ಹಣವನ್ನು ಬೇರೆ ಬೇರೆ ವ್ಯಕ್ತಿಗಳಿಂದ ನೀವು ತೊಗೊಂಬಂದಾಗ ಸೊ ಅದು ಏನಾಗತ್ತೆ ರೀ, ಸಾಲಗಳ ಕೂಟ ಆಗುತ್ತೆ ಅಂತ ನಾವಲ್ಲಿ ಹೇಳ್ಬೋದು. ಸೊ ಲೋನ್ ಸಿಂಡಿಕೇಶನ್ ಅಂದ್ರೆ ಏನು ರೀ, ಅಸೆಂಬ್ಲಿಂಗ್ ದ ರಿಕ್ವೈರ್ಡ್ ಮನಿ ಫ್ರಮ್ ವೇರಿಯಸ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಆಮೇಲೆ ಸ್ಟಾಕ್ ಬ್ರೋಕಿಂಗ್ ಅಂತ ಇದೆ. ಸ್ಟಾಕ್ ಬ್ರೋಕಿಂಗ್ ಅಂದರೆ ಏನು ರೀ, ಶೇರ್ ಮಾರ್ಕೆಟ್ ಒಳಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದಕ್ಕೆ ಸ್ಟಾಕ್ ಬ್ರೋಕಿಂಗ್ ಅಂತ ಕರಿತೀವಿ. ಸ್ಟಾಕ್ ಬ್ರೋಕಿಂಗ್ ಮೀನ್ಸ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಅ ಸ್ಟಾಕ್ ಇನ್ ಅ ಸ್ಟಾಕ್ ಮಾರ್ಕೆಟ್. ಹಿಯರ್ ದ ಸ್ಟಾಕ್ ಬ್ರೋಕರ್ ಗಿವ್ಸ್ ದ ಅಡ್ವೈಸ್ ಟು ಯು ಆನ್ ದ್ಯಾಟ್ ಪರ್ಪಸ್ ಯು ಆರ್ ಸಪೋಸ್ ಟು ಬೈ ಇಟ್ ಅಂತ. ಸೊ ಸ್ಟಾಕ್ ಬ್ರೋಕಿಂಗ್ ಅಂದ್ರೆ ಏನು ರೀ, ನೀವು ಶೇರ್ ಮಾರ್ಕೆಟ್ ಒಳಗೆ ಸಂಬಂಧಪಟ್ಟಂಗೆ ಶೇರನ್ನು ಕೊಂಡ್ಕೊಳ್ಳಿಕ್ಕೆ ಇರ್ತಕ್ಕಂಥ ಒಂದು ಪದ್ಧತಿ ಅಂತ ನಾವಲ್ಲಿ ಹೇಳ್ಬೋದು. ಸೊ ಅವ್ರಿಗೆ ಕಮಿಷನ್ ಕೊಟ್ಟ ಮೇಲೆ ಅವರು ನಿಮಗೆ ಯಾವ ಶೇರ್ ಚೆನ್ನಾಗಿದೆ ಅನ್ನೋದನ್ನು ಹೇಳ್ತಾರೆ, ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಆಮೇಲೆ ಲಾಸ್ಟ್ ಒನ್, ಕ್ರೆಡಿಟ್ ರೇಟಿಂಗ್. Credit rating, it is a symbolical indicator of a opinion of a share. So it is nothing but credit rating agency will rate your security, how much your security is worth in the market, like whether it is a good or bad. In India, the CRISIL is a credit rating agency, CARE is a credit rating agency, then ICRA is a credit rating agency. What is the duty of these institutions? These institutions will rate the security. Based on their rate, the investor is buying the share. So that is called as a credit rating agency. This is nothing but independent agency to give the symbolic indicator like A plus, A double plus, B plus. ಸೊ ಶೇರಿಗೆ ಒಂದು ದರ್ಜೆಯನ್ನು ಅಥವಾ ಅಂಕವನ್ನು ನೀಡಿದರೆ ಅದಕ್ಕೆ ನಾವೇನಂತ ಕರಿತೀವಿ, ಪತ್ತಿನ ದರ್ಜೆ ಅಂತ ಕರಿತೀವಿ. ಸೊ ಪತ್ತಿನ ದರ್ಜೆ ಅಂದರೆ ಏನು ರೀ, ಶೇರಿಗೆ ಒಂದು ಅಂಕವನ್ನು ನೀಡೋದು, ಅದರ ಆಧಾರದ ಮೇಲೆ ಹೂಡಿಕೆದಾರನು ಇನ್ವೆಸ್ಟ್ಮೆಂಟ್ ಅನ್ನೇ. ಓಕೆ, so today's class we discussed about the types of financial service. This is a very important question for your examination. Thanks for watching my video. ಸಾಕು ಅದು ಸರಿಯಾ, ನನ್ನ ಕೈ ಸಾಕತ್ತು ಇಟ್ಟಾತೆ ಮಾಡಿ ಒಂಚೂರು ಸರಿ ಅಂತ ಮತ್ತು ನಿಂಗೆ ಬರ್ತೈತಿ ಖಾಲಿ ಬೇಕು